ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಈ ಪಾಠದಲ್ಲಿ ನೀವು ಕ್ಯಾಸ್ಟ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ಗಳಲ್ಲಿ ಓಪನ್ ಕಾರ್ನರ್ ಜಾಯಿನ್ ಮಾಡಲು ಕಲಿಯುತ್ತೇವೆ. ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ ತಯಾರಿಸುವುದು, ಫ್ಲಾಟ್ ಪೊಸಿಷನ್ ನಲ್ಲಿ ಕಾರ್ನರ್ ಜಾಯಿಂಟ್ ಸೆಟ್ ಮಾಡುವುದು ಮತ್ತು ಪ್ಲೇಟ್ಸ್ ಗಳನ್ನು ಟ್ಯಾಕ್ ವೆಲ್ಡ್ ಮಾಡುವುದು, ಏಕರೂಪದ ಪ್ರಯಾಣದ ವೇಗದೊಂದಿಗೆ ವೆಲ್ಡ್ ಬೀಡ್ ಅನ್ನು ಡೆಪಾಸಿಟ್ ಮಾಡುವುದು, ವೆಲ್ಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ ವೆಲ್ಡಿಂಗ್ ಸೆಷನ್ಗೆ ಅಗತ್ಯವಿರುವ ಸಲಕರಣೆಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಸೇಫ್ಟಿ ಎಕ್ವಿಪ್ಮೆಂಟ್, ಕೀ ಅಥವಾ ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಆಂಗಲ್ ಗ್ರೈಂಡರ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, CO2 ಗ್ಯಾಸ್ ಹೀಟರ್, ವೆಲ್ಡಿಂಗ್ ಪವರ್ ಸೋರ್ಸ್, ಸ್ಥಿರವಾದ ವೇಗ ಮತ್ತು ವೋಲ್ಟೇಜ್ ಇರುವ ವೈರ್ ಫೀಡರ್ಸ್, ಎಲೆಕ್ಟ್ರಾಡ್ ವೈರ್ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್. GMAW ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ಗಳಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಗಮನಿಸಿ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಡ್ರಾಯಿಂಗ್ ನಲ್ಲಿರುವಂತೆಯೇ MS ಪ್ಲೇಟ್ಗಳನ್ನು 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪವಿರುವಂತೆ ಕತ್ತರಿಸಿ. MS ಪ್ಲೇಟ್ಗಳನ್ನು ಡೀಬರ್ ಮಾಡಲು ಮತ್ತು ಸ್ವಚ್ಛಗೊಳಿಸಲು ಫೈಲಿಂಗ್ ಅನ್ನು ಬಳಸಲಾಗುತ್ತದೆ. ಸ್ಕ್ವಯರ್ ಮಾಡಲು ಪ್ಲೇಟ್ನ ಅಂಚುಗಳನ್ನು ಗ್ರೈಂಡ್ ಮಾಡಿ ಮತ್ತು ಫೈಲ್ ಮಾಡಿ. ಫ್ಲಾಟ್ ಪೊಸಿಷನ್ ನಲ್ಲಿ ಪ್ಲೇಟ್ಗಳನ್ನು ಒಂದು ಕಾರ್ನರ್ ಜಾಯಿಂಟ್ ರೂಪದಲ್ಲಿ ಸೆಟ್ ಮಾಡಿ. ಟಾರ್ಚ್ ಅನ್ನು ಸರಿಯಾದ ಸ್ಥಳದಲ್ಲಿ ಇರಿಸಿ. ಕರೆಂಟ್ ಅನ್ನು 90 ರಿಂದ 100 ಆಂಪಿಯರ್ಸ್ಗೆ ಸೆಟ್ ಮಾಡಿ. ಅನುಗುಣವಾದ ವೈರ್ ಫೀಡಿಂಗ್ ರೇಟ್ ನಿಮಿಷಕ್ಕೆ 3 ರಿಂದ 4 ಮೀಟರ್. ಆರ್ಕ್ ವೋಲ್ಟೇಜ್ ಅನ್ನು ಸೆಟ್ ಮಾಡಿ ಮತ್ತು ಡಿಪ್ ಟ್ರಾನ್ಸ್ಫರ್ ಮೋಡ್ ಅನ್ನು ಆಯ್ಕೆ ಮಾಡಿ. 1.2 mm ಡಯಾ ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ಫಿಲ್ಲರ್ CCMS ವೈರ್ ಬಳಸಿ. ಕಾರ್ನರ್ ಜಾಯಿಂಟ್ ಗಾಗಿ ಪ್ಲೇಟ್ಗಳನ್ನು ಟ್ಯಾಕ್ ವೆಲ್ಡಿಂಗ್ ಮಾಡುವಾಗ ಅವುಗಳ ನಡುವಿನ ಕೋನವನ್ನು 90 ಡಿಗ್ರಿನಲ್ಲಿ ಇಡಬೇಕು. ಕಾರ್ನರ್ ಜಾಯಿಂಟ್ ನ ಎರಡೂ ತುದಿಗಳಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ಎರಡೂ ಬದಿಗಳಲ್ಲಿ 10 mm ಟ್ಯಾಕ್ ಗಾತ್ರವನ್ನು ಮೇಂಟೈನ್ ಮಾಡಿ. ನಾವೀಗ GMAW ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ಗಳಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ಮಾಡಲು ಬೇಕಾದ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ವೆಲ್ಡಿಂಗ್ ಟೇಬಲ್ ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಜಾಬ್ ಅನ್ನು ಫ್ಲಾಟ್ ಆಗಿ ಮೇಂಟೈನ್ ಮಾಡಿ. ಏಕರೂಪದ ಪ್ರಯಾಣದ ವೇಗವನ್ನು ಬಳಸಿಕೊಂಡು ವೆಲ್ಡ್ ಅನ್ನು ಡೆಪಾಸಿಟ್ ಮಾಡಿ. ಉತ್ತಮ ಪೆನೆಟ್ರೇಷನ್ ಗಾಗಿ ಕೀ ಹೋಲ್ ಅನ್ನು ಮೇಂಟೈನ್ ಮಾಡುವ ಮೂಲಕ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ವೈರ್ ಬ್ರಷ್ ನಿಂದ ರೂಟ್ ಅನ್ನು ಸ್ವಚ್ಛಗೊಳಿಸಿ. ಸ್ಟ್ರಿಂಗರ್ ಬೀಡ್ ಬಳಸಿಕೊಂಡು ಎರಡನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಸೂಕ್ತವಾದ ಟಾರ್ಚ್ ಆಂಗಲ್ ಮತ್ತು ಆರ್ಕ್ ಟ್ರಾವೆಲ್ ನಿಂದ ಉತ್ತಮ ಪೆನೆಟ್ರೇಷನ್ ಮತ್ತು ಪ್ಲೇಟ್ಸ್ ಗಳ ಫ್ಯೂಷನ್ ಖಚಿತಪಡಿಸಿಕೊಳ್ಳಿ. ಸ್ಟೀಲ್ ವೈರ್ ಬ್ರಷ್ ನಿಂದ ಬೀಡ್ ಅನ್ನು ಸ್ವಚ್ಛಗೊಳಿಸಿ.
ಸೂಕ್ತವಾದ ಟಾರ್ಚ್ ಆಂಗಲ್ ಮತ್ತು ಆರ್ಕ್ ಟ್ರಾವೆಲ್ನಿಂದ ಉತ್ತಮ ಪೆನೆಟ್ರೇಷನ್ ಮತ್ತು ಪ್ಲೇಟ್ಸ್ಗಳ ಫ್ಯೂಷನ್ ಖಚಿತಪಡಿಸಿಕೊಳ್ಳಿ. ಸ್ಟ್ರಿಂಗರ್ ಬೀಡ್ ಬಳಸಿಕೊಂಡು 3ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಸ್ಟೀಲ್ ವೈರ್ ಬ್ರಷ್ ನಿಂದ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ಬೀಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. GMAW ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ಗಳಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ಮಾಡಲು ಅನುಸರಿಸಬೇಕಾದ ಕೆಲವು ಪ್ರಮುಖ ಅಂಶಗಳು. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಟಾರ್ಚ್ ನಾಜಲ್ ವೆಲ್ಡ್ ಸ್ಪ್ಯಾಟರ್ಸ್ಗಳಿಂದ ಮುಚ್ಚಿ ಹೋದರೆ ಆಂಟಿ ಸ್ಪ್ಯಾಟರ್ ಸ್ಪ್ರೇಯನ್ನು ಬಳಸಿ. ನೋಡಿ, ಇದನ್ನು ಮಾಡದಿದ್ದಲ್ಲಿ ವೈರ್ ಫೀಡ್ ಅನಿಯಮಿತವಾಗಬಹುದು ಮತ್ತು ಅನ್ಎಸ್ಟಾಬ್ಲಿಷ್ಡ್ ಆರ್ಕ್ ಅನ್ನು ಉಂಟು ಮಾಡಬಹುದು. ಕಾರ್ಬನ್ ಡೈಆಕ್ಸೈಡ್ CO2 ಗ್ಯಾಸ್ ಫ್ಲೋ ಏಕರೂಪವಾಗಿರುವುದಿಲ್ಲ. ಇದು ವೆಲ್ಡ್ ಮತ್ತು ಪೋರೋಸಿಟಿಯ ಅಟ್ಮಾಸ್ಫರಿಕ್ ಕಂಟಾಮಿನೇಷನ್ ಉಂಟು ಮಾಡುತ್ತದೆ. ಯೂನಿಫಾರ್ಮಿಟಿ ಮತ್ತು ಸಾಕಷ್ಟು ರಿಇನ್ಫೋರ್ಸ್ಮೆಂಟ್ ಇದೆಯೇ ಎಂದು ವೆಲ್ಡ್ ಅನ್ನು ಪರೀಕ್ಷಿಸಿ. ವೆಲ್ಡ್ ಮಾಡಿದ ಪ್ರದೇಶವನ್ನು ಸ್ವಚ್ಛಗೊಳಿಸಿ. ವೆಲ್ಡಿಂಗ್ ನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ಜಾಯಿಂಟ್ಸ್ ನಲ್ಲಿ ಮುಂದಿನ ಅಂಶಗಳನ್ನು ಪರಿಶೀಲಿಸೋಣ. ಓವರ್ಲ್ಯಾಪ್, ಅಂಡರ್ಕಟ್, lack of root penetration, spatters, blowholes, excess reinforcement, slag inclusion. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ ತಯಾರಿಸುವುದು. ಫ್ಲಾಟ್ ಪೊಸಿಷನ್ನಲ್ಲಿ ಕಾರ್ನರ್ ಜಾಯಿಂಟ್ ಸೆಟ್ ಮಾಡುವುದು. ಪ್ಲೇಟ್ಸ್ಗಳನ್ನು ಟ್ಯಾಪ್ ವೆಲ್ಡ್ ಮಾಡುವುದು. ಸರಿಯಾದ ವೇಗದೊಂದಿಗೆ ವೆಲ್ಡ್ ಬೀಡನ್ನು ಡೆಪಾಸಿಟ್ ಮಾಡುವುದು. ವೆಲ್ಡ್ನಲ್ಲಿ ಏನಾದರೂ ಸರ್ಫೆಕ್ಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ನಲ್ಲಿ ಸಿಗೋಣ. ಬಾಯ್.